ಎಲ್ ಲ್ಯಾಬ್ ಅಟೆಂಡರ್, ಈಸಿ ಟೆಕ್ನಿಷಿಯನ್ ಮತ್ತು ಫೋಟೋಗ್ರಾಫರ್ ಎಕ್ಸಾಮ್ನ ಫಸ್ಟ್ ಪೇಪರ್ ಡಿಸ್ಕಸ್ ಮಾಡೋಣ. ಸೊ FSLಗೆ ಇದು ಒಂದೇ ಪೇಪರ್ ಇರೋದು, ಮತ್ತು ಉಳಿದಿರೋಂಥ ಎಕ್ಸಾಮ್ಸ್ಗೆ ಡಿಫ್ರೆಂಟ್ ಪೇಪರ್ಸ್ ಇನ್ನೂ ಎರಡೆರಡು ಪೇಪರ್ ಇರುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇವತ್ತಿನ ಕಂಪ್ಲೀಟ್ 100 ಕ್ವಶನ್ಸ್ನ ನಾನು ಈ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ತಪ್ಪುಗಳು ಇರ್ಬೋದು ಗೈಸ್. ಓಕೆ, ಸೊ ಇದೇನು ಆಫಿಷಿಯಲ್ ಕೀ ಆನ್ಸರ್ ಅಲ್ಲ. ಓಕೆ, ಸೊ ನಾವು ಅನಲೈಸ್ ಮಾಡಿಬಿಟ್ಟು ನಾವು ಸರ್ಚ್ ಮಾಡಿಬಿಟ್ಟು ಆನ್ಸರ್ಗಳನ್ನು ಹಾಕಿದ್ದೀವಿ. ಓಕೆ, ಸೊ ಇದರಲ್ಲಿ ಒಂದಿಷ್ಟು ಮಿಸ್ಟೇಕ್ಸ್ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು 5 ರಿಂದ 6 ಪ್ರಶ್ನೆಗಳು ಆ ಕಡೆ ಈ ಕಡೆ ಆಗ್ಬೋದು, ಆಯಿತಾ. ಅದಕ್ಕಿಂತ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಆಲ್ಮೋಸ್ಟ್ ನಾವು 100% ಎಫರ್ಟ್ ಆಗಿಬಿಟ್ಟು, ಸೊ ಅದಕ್ಕೆ 1-2 ದಿನ ಟೈಮ್ ತೊಗೊಂಡ್ಬಿಟ್ಟು ಇದನ್ನು ಮಾಡಿರೋದು. ಓಕೆ, ಸೊ ನಮ್ಮ ಕಡೆಯಿಂದ ಆದಷ್ಟು 100% ಅಕ್ಯುರೇಸಿಯನ್ನು ನಾವು ಕೊಟ್ಟಿದ್ದೀವಿ. ಸೊ ಇದ್ರ ಮುಂದೆ ಸ್ವಲ್ಪ ವೇರಿಯೇಷನ್ಸ್ ಆದರೂ ಕೂಡ ನಾವು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವ ಒಂದು ಕ್ವಶನ್ ಚೇಂಜ್ ಆಗಿದೆ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ವಿತ್ ದ್ಯಾಟ್ ಸೈಡ್, ನೀವು ಯಾರಾದರೂ ಇನ್ನೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಳ್ಳೆದು ಅನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ. ಸೊ ಕ್ವಶನ್ ಪೇಪರ್ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಹರಿ ಪ್ರಸಾದ್ IAS ಆ್ಯಂಡ್ KS ಲ್ಯಾಬ್ರೋಟರಿ ಅಟೆಂಡರ್, ಸೊ ಅವರೊಂದು ಸಂಸ್ಥೆ ಕಡೆಯಿಂದ ಕ್ವಶನ್ ಪೇಪರ್ನ ಶೇರ್ ಮಾಡಿದ್ದಾರೆ, ಮತ್ತು ಒಂದಿಷ್ಟು ವ್ಯೂವರ್ಸ್ ಕೂಡ ಈ ಕ್ವಶನ್ ಪೇಪರ್ನ ಕಳಿಸಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಓಕೆ, ಸೊ ಶ್ರೇಣಿ C ಆಗಿರುತ್ತೆ ಗೈಸ್ ಇದು, ಆಯಿತಾ. ಸೊ ಇದರಿಂದ ಫಸ್ಟ್ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನು, ಲುಟಿನೈಸಿಂಗ್ ಹಾರ್ಮೋನ್ LH ಯಾವುದರಿಂದ ಉತ್ಪತ್ತಿಯಾಗುತ್ತದೆ? ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ C ಆಗುತ್ತದೆ, ಪ್ಯೂಟಿಟರಿ ಗ್ರಂಥಿಯ ಹಿಂದಿನ ಭಾಗ. ಸೊ ಇದ್ರ ಮೇಲೆ ಜಾಸ್ತಿ ನಾನು ಡಿಸ್ಕಸ್ ಮಾಡ್ತಾ ಹೋಗಲ್ಲ ಗೈಸ್, 100 ಪ್ರಶ್ನೆಗಳಾಗಿರೋದ್ರಿಂದ ಆಲ್ಮೋಸ್ಟ್ ಇದು 1/2 hour ವಿಡಿಯೋ ಆಗುತ್ತೆ. ಸೊ ಅದಕ್ಕೆ ಬೇಗ ನಾನು ಒಂದು ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ, ಆಯಿತಾ. ಸೊ 1ನೇ ಪ್ರಶ್ನೆಗೆ ಆಪ್ಷನ್ C ಸರಿಯಾದಂಥ ಆಯ್ಕೆ. ನಾನು ಆಪ್ಷನ್ ಕೂಡ ಹೇಳ್ತೀನಿ ಮತ್ತು ಅದರ ಆನ್ಸರ್ ಕೂಡ ಹೇಳ್ತೀನಿ. ಒಂದಿಷ್ಟು ಜನರಿಗೆ B ಮತ್ತು D ಮಧ್ಯೆ ಪ್ರೊನೌನ್ಸಿಯೇಷನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ B ಅಂದರೆ ಥೈರಾಯ್ಡ್ ಗ್ರಂಥಿ, D ಅಂದರೆ ಹೈಪೋಥಾಲಮಸ್, ಈ ಥರ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದರಿಂದ ಕ್ಲಿಯರ್ ಆಗುತ್ತೆ. 2ನೇ ಪ್ರಶ್ನೆ, ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ BBIL ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ICMR ಜೊತೆಗೂಡಿ ಅಭಿವೃದ್ಧಿಪಡಿಸಿದ ವ್ಯಾಕ್ಸಿನ್ನ ಹೆಸರೇನು? ಸೊ 2ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ A ಆಗುತ್ತೆ, ದಟ್ ಈಸ್ ಕೋವ್ಯಾಕ್ಸಿನ್. 3ನೇ ಪ್ರಶ್ನೆ, ಯಾವ ರಾಜ್ಯ ಕಾಲಾಘೋಡ ಕಲಾ ಉತ್ಸವ ಆರ್ಟ್ಸ್ ಫೆಸ್ಟಿವಲ್ ಆಚರಿಸುತ್ತದೆ? ಓಕೆ, ಕಾಲಾಘೋಡ ಅಂತ. ಸೊ ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಒಡಿಶಾ. 3ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ A ಮಹಾರಾಷ್ಟ್ರ. ಕಾಲಾಘೋಡ, ಘೋಡ ಇದು ಮರಾಠಿ ಶಬ್ದ ಇದೆ ಗೈಸ್. ಘೋಡ ಅಂದರೆ ಕುದುರೆ ಅಂತ ಅರ್ಥ ಮರಾಠಿಯಲ್ಲಿ. ಓಕೆ, ಸೊ ಕಾಲ ಅಂತಂದರೆ ಕಪ್ಪು ಕುದುರೆ. ಈ ಒಂದು ಈ ಒಂದು ಸ್ಪೋರ್ಟ್ಸ್ನ ಅಥವಾ ಒಂದು ಕಲಾ ಆರ್ಟ್ಸ್ನ ಇವರು ಮಹಾರಾಷ್ಟ್ರದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. 4ನೇ ಪ್ರಶ್ನೆ, ನೈಟ್ರಸ್ ಆಕ್ಸೈಡನ್ನು ಲಾಫಿಂಗ್ ಗ್ಯಾಸ್ ಎನ್ನುತ್ತಾರೆ. ಅದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಡ್ಯಾಶ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಏನೆಂದು ಕರೆಯುತ್ತಾರೆ? ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅದನ್ನು ಏನಂತ ಕರೀತಾರೆ, ನೈಟ್ರಸ್ ಆಕ್ಸೈಡ್ನ. 4ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ D ಆಗುತ್ತದೆ, ದಟ್ ಈಸ್ ಅನೆಸ್ಥೆಟಿಕ್. ಓಕೆ, ಸೊ ಅನೆಸ್ಥೆಟಿಕ್ ಅಂತ ಕರಿತೀವಿ. 5ನೇ ಪ್ರಶ್ನೆ, ಉತ್ತರ ಪ್ರದೇಶದಲ್ಲಿ ಮೊದಲು ತೇಲುವ ಸೌರಶಕ್ತಿ ಪ್ಲಾಂಟನ್ನು ಕೊಟ್ಟಿರುವ ಆಣೆಕಟ್ಟುಗಳಲ್ಲಿ ಯಾವುದರ ಮೇಲೆ ನಿರ್ಮಾಣಿಸಲಾಗಿದೆ? ಸೊ ಕೊಟ್ಟಿರುವಂಥ ಆಣೆಕಟ್ಟುಗಳಲ್ಲಿ ಯಾವುದೊಂದು ಆಣೆಕಟ್ಟಿನ ಮೇಲೆ ಒಂದು ತೇಲುವ ಸೌರಶಕ್ತಿ ಪ್ಲಾಂಟನ್ನು ಕಟ್ಟಲಾಗಿದೆ? ಸೊ 5ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ D ಆಗುತ್ತೆ, ದಟ್ ಈಸ್ ರಿಹಾಂದ್ ಆಣೆಕಟ್ಟು. 6ನೇ ಪ್ರಶ್ನೆ, ಮೀನುಗಾರಿಕೆಯಿಂದ ಮೀನುಗಳ ಸಾವಿಗೆ ಕಾರಣ? ಓಕೆ, ಸೊ 6ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ D ಆಗುತ್ತೆ, ಕಡಿಮೆ ಆಮ್ಲಜನಕ. ನೆಕ್ಸ್ಟ್ 7ನೇ ಪ್ರಶ್ನೆ, ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್ ಆಪ್ಟಿಕಲ್ ಇಮೇಜನ್ನು ಡ್ಯಾಶ್ ಆಗಿ ಪರಿವರ್ತಿಸುವ ಒಂದು ಸಾಧನವಾಗಿದೆ. ಆಪ್ಟಿಕಲ್ ಇಮೇಜನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತೆ ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್. ಸೂಜಿಗಲ್ಲಿನ ಯಾಂತ್ರಿಕ ಸಂಕೇತ, ಅಕಸ್ಟಿಕ್ ಸಂಕೇತ, ವಿದ್ಯುತ್ ಸಂಕೇತ. ಸೊ 7ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಬ್ವಿಯಸ್ಲಿ ಆಪ್ಷನ್ D ಆಗುತ್ತೆ, ವಿದ್ಯುತ್ ಸಂಕೇತ. ಎಲೆಕ್ಟ್ರಿಕಲ್ ಪಲ್ಸಸ್ ಆಗಿ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. 8ನೇ ಪ್ರಶ್ನೆ, ಗಿನಿ ಕೋಯಿಫಿಷಿಯಂಟ್ ಈಸ್ ಯೂಸ್ ಟು ಎಸ್ಟಿಮೇಟ್. ಸೊ ಗಿನಿ ಕೋಯಿಫಿಷಿಯಂಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. 8ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ B ಆಗುತ್ತೆ, ದಟ್ ಈಸ್ ಇನ್ಇಕ್ವಾಲಿಟಿ ಇನ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಆದಾಯ ವಿತರಣೆಯಲ್ಲಿ ಅಸಮರ್ಪಕತೆ. 9ನೇ ಪ್ರಶ್ನೆ, ಯೂರಿಯಾದಲ್ಲಿರುವ ಸಾರಜನಕದ ಪ್ರಮಾಣ ಎಷ್ಟು? 9ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ B 46% ಸಾರಜನಕ ಇರುತ್ತದೆ ಯೂರಿಯಾದಲ್ಲಿ. 10ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಕೋಡೆಡ್ ಸೂಚನೆಯ ಪಟ್ಟಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕೋಡ್ಗಳನ್ನು ಬರೀತಾರಲ್ಲ ಕಂಪ್ಯೂಟರಲ್ಲಿ, ಅದನ್ನು ಏನಂತ ಕರೀತಾರೆ? ಸೊ 10ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ A ಆಗುತ್ತೆ, ಪ್ರೋಗ್ರಾಮ್ ಅಂತ ಕರೀತಾರೆ. 11ನೇ ಪ್ರಶ್ನೆ, ಡೆಲ್ಲಿಯನ್ನು 73541 ಮತ್ತು
ಕಲ್ಕಟ್ಟಾನ 82589662 ಎಂದು ಸಂಕೇತಿಸಿದರೆ ಕ್ಯಾಲಿಕಟ್ ಅನ್ನು ಹೇಗೆ ಸಂಕೇತಿಸಬಹುದು? ಸೊ 11ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ ಗೈಸ್, 8251,896. ಓಕೆ, ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಮೆಂಟಲ್ ಅಬಿಲಿಟಿ ಸ್ಪೆಷಲ್ ಅಂತ. ಸೊ ಅದರಲ್ಲಿ ಸಾಲ್ವ್ ಮಾಡಿಬಿಟ್ಟು ನಿಮ್ಮನ್ನ ಆನ್ಸರ್ ತೋರಿಸ್ತೀನಿ, ಆಯಿತಾ? ಸೊ ಇವಾಗ ಇದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಅದನ್ನು ನೆಕ್ಸ್ಟ್ ವಿಡಿಯೋ ಅದರಲ್ಲಿ ಇರುತ್ತೆ, ಸೊಲ್ಯೂಷನ್ನ ನಾನು ಹೇಳ್ತೀನಿ, ಆಯಿತಾ? ಸೊ 12ನೇ ಪ್ರಶ್ನೆ, ಇದರಲ್ಲಿ ಯಾವುದಾದ್ರೂ ತುಂಬ ಈಸಿ ಇದ್ದರೆ ಜಸ್ಟ್ ನೋಡಿದ್ರೇ ಗೊತ್ತಾಗುವಂಥ ಪ್ರಶ್ನೆ ಇದ್ದರೆ ನಾನು ಹೇಳ್ತೀನಿ. ಓಕೆ, 12ನೇ ಪ್ರಶ್ನೆ 1 2 4 3 9 4 16 5 ಕ್ವಶನ್ ಮಾರ್ಕ್ ಅಂತ ಇದೆ. ಸೊ 12ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಇರುತ್ತೆ, 25,6 ಅಂತ. ಇದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಇಲ್ಲಿರುವಂಥದ್ದು ತುಂಬಾ ಈಸಿ ಗೈಸ್, ಪ್ರಶ್ನೆ ಚಿಹ್ನೆ ಇರುವ ಯಾವ ಸಂಖ್ಯೆ ಬರುತ್ತದೆ. ಸೊ ಇಲ್ಲಿ ಯಾವುದೊಂದು ಸಂಖ್ಯೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಜಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಇದನ್ನು ಕಾಲಮ್ ವೈಸ್ ಆ್ಯಡ್ ಮಾಡ್ತಾ ಹೋಗಿ. 9 + 4 + 2 ಮಾಡಿದ್ರೆ ಅಷ್ಟೇ 15 ಬರುತ್ತೆ. ಆ್ಯಂಡ್ ಇದು ಕೂಡ ಆ್ಯಡ್ ಮಾಡಿ 15 ಬರುತ್ತೆ. ಅಂದರೆ 8 + 1 9 ಆಯಿತು, ಅದಕ್ಕೆ 6 ಕೂಡಿಸಿದ್ರೆ 15 ಆಗುತ್ತೆ. ಸೊ ಈ ಥರ 15, ಈ 15, ಈ 15 ಈ ಥರ ಆಗಬೇಕಷ್ಟೇ. ಸೊ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ 13ನೇ ಪ್ರಶ್ನೆಗೆ. ಓಕೆ, ಸೊ ಎ ಯು ಬಿಗಿಂತ ಎತ್ತರವಾಗಿದ್ದಾನೆ, ಆದರೆ ಸಿ ಅಷ್ಟು ಎತ್ತರ ಇಲ್ಲ. ಬಿ ಯು ಡಿಗಿಂತ ಎತ್ತರವಾಗಿದ್ದಾನೆ, ಸಿ ಯು ಇ ಅಷ್ಟು ಎತ್ತರ ಇಲ್ಲ. ಇವುಗಳಲ್ಲಿ ಯಾರು ಅತಿ ಎತ್ತರ? ತುಂಬ ಈಸಿ ಪ್ರಶ್ನೆ ಇದು, 14ನೇದು. ಸೊ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ ಇ. ಸೊ ಒಬ್ಬ ಕ್ರಿಕೆಟರ್ ಮೊದಲನೇ ಟೆಸ್ಟ್ನಲ್ಲಿ 180 ರನ್ ಮತ್ತು ಎರಡನೇ ಟೆಸ್ಟ್ನಲ್ಲಿ 258 ರನ್ ಮಾಡಿದ. ಮೂರನೇ ಟೆಸ್ಟ್ಗಳಲ್ಲಿ ಅವನು ಸರಾಸರಿ 230 ರನ್ ಆಗಬೇಕಾದರೆ ಮೂರನೇ ಟೆಸ್ಟ್ನಲ್ಲಿ ಅವನು ಎಷ್ಟು ರನ್ ಪಡೆಯಬೇಕು? ಸೊ ಇದು ಕೂಡ ತುಂಬಾ ಈಸಿ, ಜಸ್ಟ್ 2 ಸ್ಟೆಪ್ಪಲ್ಲಿ ಆಗುವಂಥದ್ದು. ಓಕೆ, ಸೊ 180 + 258 + x/3 = 230 ಅಂತ ಮಾಡಿದ್ರೆ ಸಾಕು, ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಬೋದು ಈಸಿಲಿ. ಓಕೆ, ಸೊ ಇದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಆಗುತ್ತೆ ಗೈಸ್, ದಟ್ ಈಸ್ 252. ಓಕೆ, ನೆಕ್ಸ್ಟ್ ರೈಟ್, 16ನೇ ಪ್ರಶ್ನೆ, ಸಕ್ಕರೆ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ ಯಾವುದು? ಸೊ ಸಕ್ಕರೆ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ, 16th ಕ್ವಶನ್ಗೆ ಆನ್ಸರ್ ಸಿ ಆಗುತ್ತೆ, ಇಂಗಾಲದ ಡೈಆಕ್ಸೈಡ್ ಬರುತ್ತೆ. 17ನೇ ಪ್ರಶ್ನೆ, ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುಗಳು. ಸೊ ಫ್ಲೋರೋಸೆಂಟ್ ಟ್ಯೂಬ್ಸ್ ಇರುತ್ತಲ್ಲ, ಅದರಲ್ಲಿ ಯಾವ್ದು ಬಳಸ್ತಾರೆ? 17th ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ, ಮರ್ಕ್ಯೂರಿ ವೆಪರ್ ಮತ್ತು ಆರ್ಗಾನ್ ಅನಿಲಗಳನ್ನು ಯೂಸ್ ಮಾಡ್ತಾರೆ. 18ನೇ ಪ್ರಶ್ನೆ, ಒಂದು ಐಸೋಬಾರಿಕ್ ಪ್ರಕ್ರಿಯೆ ಯಾವಾಗ ಆಗುತ್ತದೆ? 18th ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ನಿರಂತರ ಒತ್ತಡ. ಕಾನ್ಸ್ಟಂಟ್ ಒತ್ತಡ ಇತ್ತಂದರೆ ಅದನ್ನು ಐಸೋಬಾರಿಕ್ ಅಂತ ಕರಿತೀವಿ, ಆಯಿತಾ? ಡ್ಯಾಶ್ ಇರುವಿಕೆಯಿಂದ ವಿನೆಗರ್ ಪ್ರಾಕೃತಿಕವಾಗಿ ಆಮ್ಲೀಯ. 19ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ಅಸಿಟಿಕ್ ಆಸಿಡ್ ಇರೋದ್ರಿಂದ ವಿನೆಗರ್ ಆಸಿಡಿಕ್ ಆಗಿ ಇರುತ್ತೆ. ಓಕೆ, 20ನೇ ಪ್ರಶ್ನೆ, ಫಾರ್ಮ್ಯಾಲಿನ್ ಯಾವುದರ ಒಂದು ಜಲಮಯ ದ್ರಾವಕ? ಸೊ ಫಾರ್ಮ್ಯಾಲಿನ್ ಯಾವುದರ ಒಂದು ಜಲಮಯ ದ್ರಾವಕ ಅಂತ ಕೇಳ್ತಿದ್ದಾರೆ. ಓಕೆ, ಸೊ 20ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತದೆ, ಫಾರ್ಮಾಲ್ಡಿಹೈಡ್ ಅಂತ. 21, ಸ್ಟ್ರೇಂಜರ್ ಅನಿಲ ಒಂದು ಡ್ಯಾಶ್ ಅಂತ. ಸೊ ಯಾವುದನ್ನು ಸ್ಟ್ರೇಂಜರ್ ಅನಿಲ ಅಂತ ಕರಿತೀವಿ? 21 ಆಪ್ಷನ್ ಡಿ, ಝೆನಾನ್. ಇದನ್ನು ನಾವು ಪ್ರಿವಿಯಸ್ ವಿಡಿಯೋಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಝೆನಾನನ್ನು ಸ್ಟ್ರೇಂಜರ್ ಗ್ಯಾಸ್ ಅಂತ ಕರಿತೀವಿ. ಸೊ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಓಕೆ, ಸೊ 22ನೇ ಪ್ರಶ್ನೆ, ಬೋರಿಕ್ ಆ್ಯಸಿಡ್ ಡ್ಯಾಶ್ ಆಗಿ ಬಳಸಲಾಗುತ್ತದೆ. ಸೊ ಹಗುರ ಆಂಟಿಸೆಪ್ಟಿಕ್, ಪ್ರೊಪೆಲೆಂಟ್, ಆಂಟಿಬಯೋಟಿಕ್ ಇವುಗಳಲ್ಲಿ ಯಾವುದೂ ಅಲ್ಲ. 22ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ, ಆಂಟಿಬಯೋಟಿಕ್ ಆಗಿ ಬಳಸ್ತಾರೆ ಬೋರಿಕ್ ಆ್ಯಸಿಡ್ನ. 23, ಲಿನ್ಸೀಡ್ ಕೇಕನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ಲಿನ್ಸೀಡ್ ಕೇಕ್. 23ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಫೀಡಿಂಗ್ ಕ್ಯಾಟಲ್, ದನಗಳಿಗೆ ತಿನ್ನಿಸೋದಕ್ಕಾಗಿ ಲಿನ್ಸೀಡ್. ಓಕೆ, ಸೊ ನೆಕ್ಸ್ಟು 24ನೇ ಪ್ರಶ್ನೆ, ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ರಾಸಾಯನಿಕವಾಗಿ ಯಾವುದು? ಸೊ 24ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಅಂತ ಕರಿತೀವಿ. 25, ಹಣ್ಣುಗಳ ಪಕ್ವ ಸ್ಥಿತಿಯನ್ನು ಸ್ಥಿರತೆಯಲ್ಲಿಡಲು ಡ್ಯಾಶ್. ಓಕೆ, ಸೊ ಸ್ಥಿರತೆಯಲ್ಲಿಡಲು ಯಾವ ಗಿಡದ ಹಾರ್ಮೋನನ್ನು ಕೊಡಲಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಹಾರ್ಮೋನ್ ಕಂಟ್ರೋಲ್ಸ್ ರೈಪನಿಂಗ್ ಆಫ್ ಫ್ರೂಟ್ಸ್? ಸೊ ಹಣ್ಣುಗಳನ್ನು, ಓಕೆ, ಸೊ ಕಾಯಿರೋದನ್ನು ಹಣ್ಣು ಆಗಲು ಅದನ್ನು ಕಂಟ್ರೋಲ್ ಮಾಡಲು ಯಾವೊಂದು ಹಾರ್ಮೋನ್ನ ಯೂಸ್ ಮಾಡ್ತೀವಿ? ಸೊ 25ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಇಥಿಲೀನ್. ಇಥಿಲೀನನ್ನು ಕೊಡಲಾಗುತ್ತೆ. ಮೇಲ್ಮೈಯಿಂದ ಮೇಲ್ಮೈಗೆ 2000/2500 ಕಿಲೋಮೀಟರ್ವರೆಗೆ ವ್ಯಾಪ್ತಿಯ ಸಾಮರ್ಥ್ಯವನ್ನು ಹೊಂದಿರುವ ಕ್ಷಿಪಣಿಯನ್ನು ಹೆಸರಿಸಿ. ಓಕೆ, ಸೊ ಸರ್ಫೇಸ್ ಟು ಸರ್ಫೇಸ್ ಮಿಸೈಲು. ಓಕೆ, 2000 ಅಂತಿದ್ದೀನಿ, 20,000. ಸೊ 20,000ದಿಂದ 25,000 ಕಿಲೋಮೀಟರ್ ರೇಂಜ್ ಇರುವಂಥ ಒಂದು ಕ್ಷಿಪಣಿ ಯಾವುದು? 26ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ
ಆಪ್ಷನ್ ಡಿ ಆಗುತ್ತೆ ಗೈಸ್, ದಟ್ ಈಸ್ ಅಗ್ನಿ. ಓಕೆ, ಸೊ ಇದರಲ್ಲಿ ನೋಡ್ಬೋದು ಆಕಾಶ್ ಇದೆ, ತ್ರಿಶೂಲ್ ಇದೆ, ಪೃಥ್ವಿ ಇದೆ. ಸೊ ಪೃಥ್ವಿ ಆಗಕ್ಕಾಗಲ್ಲ, ಇದು ಸರ್ಫೇಸ್ ಇಂದ ಇರುವಂಥದ್ದು. ಓಕೆ, ಸೊ ಇದರಲ್ಲಿ ಅಗ್ನಿ ಮೇಲ್ಮೈಯಿಂದ ಸರ್ಫೇಸ್ ಮಿಸೈಲ್. ಪೆನ್ಸಿಲ್ ಡ್ಯಾಶ್ ಸೀಸದಿಂದ ಕೂಡಿದೆ. ಸೊ ಇದಕ್ಕೂ ನಿಮ್ಗೆ ಗೊತ್ತಿರುತ್ತೆ. 22ನೇ ಪ್ರಶ್ನೆಗೆ ಆಬ್ವಿಯಸ್ಲಿ ಆಪ್ಷನ್ ಎ ಗ್ರಾಫೈಟ್. ಸೊ ಪೆನ್ಸಿಲ್ನ ತುದಿ ಗ್ರಾಫೈಟಿಂದ ಮಾಡಿರ್ತಾರೆ. 28 ಪೆಟ್ರೋಲಿಯಂ ಘಟಕಗಳನ್ನು ಬೇರ್ಪಡಿಸಲು ಬಳಸುವ ಮುಖ್ಯ ವಿಧಾನ. ಪೆಟ್ರೋಲಿಯಂ ಘಟಕಗಳನ್ನು ಲೈಕ್ ಡೀಸೆಲ್ಲು, ಪೆಟ್ರೋಲು, ಕೆರೋಸಿನು, ಇದೆಲ್ಲವೂ ವ್ಯಾಸ್ಲಿನ್ಸು, ಇದನ್ನೆಲ್ಲವೂ ಬೇರ್ಪಡಿಸಬೇಕಂದ್ರೆ ಒಂದು ವಿಧಾನ ಯೂಸ್ ಮಾಡ್ತೀವಿ. ಸೊ ಅದನ್ನು ಏನಂತ ಕರಿತೀವಿ? ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಆಪ್ಷನ್ ಬಿ ಗೈಸ್, ಇದು 100% ಟ್ರೂ. ಸೊ ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಇಂಧನ ವಸ್ತು. ಎಲ್ಲಕ್ಕಿಂತ ಕಡಿಮೆ ಪರಿಸರ ಮಾಲಿನ್ಯ ಮಾಡುವಂಥ ಒಂದು ವಸ್ತು ಯಾವುದು? ಇದರಲ್ಲಿ ಕೊಟ್ಟಿರುವಂಥದ್ದು ಹೈಡ್ರೋಜನು, ಕೆರೋಸಿನ್ ಆಯಿಲು, LPG, ಗ್ಯಾಸೋಲಿನ್. ಗ್ಯಾಸೋಲಿನ್ ಸರಿಯಾದಂಥ ಆಯ್ಕೆ ಆಗುತ್ತೆ, ಆಪ್ಷನ್ ಡಿ. ಪೆಟ್ರೋ ಬೆಳೆಗಳು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಸಸ್ಯಗಳಲ್ಲಿ ಡ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿರಬೇಕು. ಸೊ ಪೆಟ್ರೋ ಕ್ರಾಪ್ಸಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? 30ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ ಹೈಡ್ರೋಕಾರ್ಬನ್ಸ್ ಜಾಸ್ತಿ ಇರುತ್ತೆ ಪೆಟ್ರೋ ಕ್ರಾಪ್ಸ್ನಲ್ಲಿ. ಈ ಕೆಳಗಿನ ವರ್ಟಿಬ್ರೇಟ್ಗಳಲ್ಲಿ ಯಾವುದು ಭೂಮಿಯ ಮೇಲೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ? ಕೆಳಗೆ ಕೊಟ್ಟಿರುವಂಥವುಗಳಲ್ಲಿ ಯಾವುದು ಎಲ್ಲಕ್ಕಿಂತ ಜಾಸ್ತಿ ಆಯಸ್ಸನ್ನು ಹೊಂದಿರುವಂತಹ ಪ್ರಾಣಿ ಅಥವಾ ಯಾವುದೋ ಒಂದು ಆಗಿರ್ಬೋದು? ಎಲಿಫೆಂಟು, ಜೈಂಟ್ ಟಾರ್ಟಾಯ್ಸು, ಸ್ನೇಕು, ನನ್ ಆಫ್ ದೀಸ್ ಅಂತ. ಸೊ ಆಬ್ವಿಯಸ್ಲಿ 31ನೇ ಪ್ರಶ್ನೆಗೆ ನೀವೆಲ್ಲರೂ ಗೆಸ್ ಮಾಡ್ತಿರೋ ಹಾಗೆ ಓಕೆ, ಸೊ ಇದರಲ್ಲಿ 31 ಆನ್ಸರ್ ಬಿ ಆಗುತ್ತೆ, ಜೈಂಟ್ ಟಾರ್ಟಾಯ್ಸ್ ಅಂತ. ಬೆತ್ವಾ ಯಾವುದರ ಉಪನದಿಯಾಗಿದೆ? ಸೊ ಬೆತ್ವಾ ನದಿ ಯಾವುದರ ಉಪನದಿ? 32ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಯಮುನಾ. ಓಕೆ, ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆ, ದಟ್ ಈಸ್ 32ನೇದು. ಬೆತ್ವಾ ಯಾವುದರ ಉಪನದಿಯಾಗಿದೆ? ಇದು ಆಲ್ರೆಡಿ ನಾವು ನೋಡಿದ್ದೀವಿ ಅನಿಸುತ್ತೆ. ಓಕೆ, ಸೊ 32ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಯಮುನಾ. ರೈಟ್. ಸೊ 33ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೋಬೆಲ್ ಅನಿಲ ಅಂತ? ಸೊ 33ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ಲಾಫಿಂಗ್ ಗ್ಯಾಸ್. ಅದನ್ನು ನೋಬೆಲ್ ಅನಿಲ ಅಂತ ಕರಿತೀವಿ. 34ನೇ ಪ್ರಶ್ನೆ, ಯಾವುದರ ಹೆಚ್ಚಿನ ಸಾಂದ್ರತೆಯಿಂದಾಗಿ ಜಾಗತಿಕ ತಾಪಮಾನ ಏರಿಕೆ ಆಗುತ್ತಿದೆ? ಸೊ ಯಾವ್ದು ಜಾಸ್ತಿ ಗ್ಲೋಬಲ್ ವಾರ್ಮಿಂಗ್ಗೆ ಪಾರ್ಟಿಸಿಪೇಟ್ ಆಗ್ತಿದೆ ಅಂತ? 34ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ CO2, ಕಾರ್ಬನ್ ಡೈಆಕ್ಸೈಡ್. ರೈಟ್. ಸೊ 35ನೇ ಪ್ರಶ್ನೆ. ಓಕೆ, ಸೊ 35ನೇ ಪ್ರಶ್ನೆ, ಜುಲೈ 29ರಂದು ಯಾವ ವರ್ಷದಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸೊ ಯಾವ ವರ್ಷದಿಂದ ಹುಲಿ ದಿನಾಚರಣೆ ಸ್ಟಾರ್ಟ್ ಆಗಿದೆ ಅಂತ? 35ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದಂಥ ಆಯ್ಕೆ 2010ರಿಂದ. ಓಕೆ, ಹಾರ್ಮೋನ್ ಇನ್ಸುಲಿನ್ನ ರಾಸಾಯನಿಕವಾಗಿ ಡ್ಯಾಶ್ ಇರುತ್ತೆ. ದ ಹಾರ್ಮೋನ್ ಇನ್ಸುಲಿನ್ಸ್ ಈಸ್ ಕೆಮಿಕಲಿ ಏನಿರುತ್ತೆ? ಫ್ಯಾಟು, ಲಿಪಿಡು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಅಂತ. ಸೊ 36ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದಟ್ ಈಸ್ ಪ್ರೋಟೀನ್. ಹಾರ್ಮೋನ್ ಇನ್ಸುಲಿನ್ ಒಂದು ಪ್ರೋಟೀನ್ ಆಗಿರುತ್ತೆ. ಜೀವಕೋಶದಲ್ಲಿನ ಸಾರ್ವತ್ರಿಕ ಶಕ್ತಿವಾಹಕ. ಓಕೆ, ಸೊ ದ ಯೂನಿವರ್ಸಲ್ ಎನರ್ಜಿ ಕ್ಯಾರಿಯರ್ ಇನ್ ಲಿವಿಂಗ್ ಸೆಲ್ಸ್ ಈಸ್ ATP, RNA, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಸೊ 37ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದಂಥ ಆಯ್ಕೆ ATP. ಅದನ್ನು ಯೂನಿವರ್ಸಲ್ ಎನರ್ಜಿ ಕ್ಯಾರಿಯರ್ ಅಂತ ಕರಿತೀವಿ. 38 ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಮ್ಯಾಗ್ನಿಫಿಕೇಶನ್, ಸ್ಕ್ರೀನಿಂಗ್, ಇಂಟರ್ಫರೆನ್ಸ್. ಸೊ 38ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. 39 ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ವೈರಿಂಗ್ ಇಸ್ ಬೇಸಿಕಲಿ ಅ ಡ್ಯಾಶ್ ಅಂತ. ಸೊ ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್, ಕಾಂಬಿನೇಷನ್ ಆಫ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್, ಸೀರೀಸ್ ಕನೆಕ್ಷನ್ ವಿತ್ ಈಚ್ ರೂಮ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್ ಎಲ್ಸ್ವೇರ್. 39 ಕ್ವಶನ್ಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದ್ಯಾಟ್ ಈಸ್ ಪ್ಯಾರಲಲ್ ಕನೆಕ್ಷನ್ ಆಗಿರುತ್ತೆ ಒಂದು ಡೊಮೆಸ್ಟಿಕ್ ವೈರಿಂಗು. ಅ ಸಿಂಪಲ್ ಮಷಿನ್ ಹೆಲ್ಪ್ಸ್ ಅ ಪರ್ಸನ್ ಇನ್ ಡೂಯಿಂಗ್. ಸೊ ಒಂದು ಮಷಿನ್ನ ಕೆಲಸ ಏನು? ಯಂತ್ರದ ಕೆಲಸ. ಓಕೆ, ಸೊ 3 Idiots ಫಿಲ್ಮಲ್ಲಿ ಹೇಳಿದ್ದಾರೆ ಸರಿಯಾಗಿ. ಸೊ 40th ಕ್ವಶನ್ಗೆ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ, ದ ಸೇಮ್ ಅಮೌಂಟ್ ಆಫ್ ವರ್ಕ್ ವಿತ್ ಲೆಸ್ಸರ್ ಫೋರ್ಸ್. ಅದೊಂದು ಮಷಿನ್ ಮಾಡುತ್ತೆ. 41 ದ ಮೆಮೊರಿ ಆಫ್ ಅ ಕಂಪ್ಯೂಟರ್ ಈಸ್ ಕಾಮನ್ಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಕಿಲೋಬೈಟ್ಸ್ ಆರ್ ಮೆಗಾಬೈಟ್ಸ್. ಅ ಬೈಟ್ ಈಸ್ ಮೇಡ್ ಅಪ್ ಆಫ್. ಒಂದು ಬೈಟಲ್ಲಿ ಎಷ್ಟಿರುತ್ತೆ? ಸೊ ಇದು ಕೂಡ ನಾವು ಆಲ್ರೆಡಿ ತುಂಬ ಸತಿ ಡಿಸ್ಕಸ್ ಮಾಡಿದ್ದೀವಿ, ಒಂದು ಬೈಟ್ ಅಂದರೆ ಎಷ್ಟು ಅಂತ. ಸೊ 41ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, 8 ಬೈನರಿ ಡಿಜಿಟ್ಸ್ ಅಂತ. 42ನೇ ಪ್ರಶ್ನೆ, ಡಿಫ್ಯೂಷನ್ ಆಫ್ ಲೈಟ್ ಇನ್ ದ ಅಟ್ಮಾಸ್ಫಿಯರ್ ಟೇಕ್ಸ್ ಪ್ಲೇಸ್ ಡ್ಯೂ ಟು. ಡಿಫ್ಯೂಷನ್ ಯಾವುದರಿಂದ ಆಗುತ್ತೆ? 42ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದ್ಯಾಟ್ ಈಸ್ ಡಸ್ಟ್ ಪಾರ್ಟಿಕಲ್ಸಿಂದ ಡಿಫ್ಯೂಷನ್ ಆಗುತ್ತೆ.
ದ ಕೆಮಿಕಲ್ ಯೂಸ್ಡ್ ಆಸ್ ಅ ಫಿಕ್ಸರ್ ಇನ್ ಫೋಟೋಗ್ರಫೀಸ್. ಫಿಕ್ಸರ್ ಆಗಿ ಯಾವುದನ್ನು ಯೂಸ್ ಮಾಡ್ತಾರೆ ಒಂದು ಫೋಟೋಗ್ರಫಿಯಲ್ಲಿ? ಇದು ಕೂಡ ಬಂದಿರೋಂಥ ಪ್ರಶ್ನೆ. 43rd ಆಪ್ಷನ್ ಬಿ ಸೋಡಿಯಂ ಥಯೋಸಲ್ಫೇಟ್. ಇದು ಕೂಡ ಡಿಸ್ಕಸ್ ಮಾಡಿದ್ದೀವಿ ಗೈಸ್. ಓಕೆ, ಸೊ ಎಷ್ಟು ಜನ ನೋಡಿದಾರಾ ಪ್ಲೀಸ್ ಕಮೆಂಟಲ್ಲಿ ಹಾಕಿ ನೋಡಿದ್ದೀವಿ ಅಂತ. ಸೊ 44, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮಟೀರಿಯಲ್ ಸರ್ವ್ಸ್ ಆಸ್ ಎಲೆಕ್ಟ್ರೋಡ್ಸ್ ಇನ್ ಚಾರ್ಜಬಲ್ ಬ್ಯಾಟರೀಸ್ ಕಾಮನ್ಲಿ ಯೂಸ್ಡ್ ಇನ್ ಡಿವೈಸಸ್ ಸಚ್ ಆಸ್ ಟಾರ್ಚ್ ಲೈಟ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಶೇವರ್ಸ್ ಎಕ್ಸೆಟ್ರಾ. ಸೊ ಟಾರ್ಚ್ ಲೈಟ್ ಮತ್ತು ಎಲೆಕ್ಟ್ರಿಕಲ್ ಸೇವರ್ಸ್ ಇರುತ್ತಲ್ಲ, ಟ್ರಿಮ್ಮರ್ಸು, ಅದರಲ್ಲಿ ಯೂಸ್ ಆಗುವಂಥ ಬ್ಯಾಟ್ರೀಸಲ್ಲಿ ಯೂಸ್ ಆಗುವಂಥ ಎಲೆಕ್ಟ್ರೋಡ್ಸ್ ಯಾವುದರಿಂದ ಮಾಡಿಲ್ಪಟ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಜಿಂಕ್ ಆ್ಯಂಡ್ ಕ್ಯಾಡ್ಮಿಯಮ್, ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ಸು. ಯೆಲ್ಲೋ ಕೇಕ್ ಆ್ಯಂಡ್ ಐಟಮ್ ಆಫ್ ಸ್ಮಗ್ಲಿಂಗ್ ಅಕ್ರಾಸ್ ಬಾರ್ಡರ್ಸ್. ಯೆಲ್ಲೋ ಕೇಕ್ ಅಂತ ಯಾವುದನ್ನು ಕರಿತೀವಿ? ಸೊ ಆಬ್ವಿಯಸ್ಲಿ ಆಪ್ಷನ್ ಸಿ ಯುರೇನಿಯಂ ಆಕ್ಸೈಡ್ ಅಂತ, ಅದನ್ನು ಯೆಲ್ಲೋ ಕೇಕ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಆ್ಯಕ್ಟಿವ್ ಕಾಂಪೊನೆಂಟ್ ಆಫ್ ಆಯಿಲ್ ಆಫ್ ಕ್ಲೋ. ಆಯಿಲ್ ಆಫ್ ಕ್ಲೋನಲ್ಲಿ ಯಾವುದೇ ಆ್ಯಕ್ಟಿವ್ ಕಾಂಪೊನೆಂಟ್ ಇರುತ್ತೆ? 46th ಕ್ವಶನ್ಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಯೂಸೆನಾಲ್. ಸೊ ಯೂಸೆನಾಲ್ ಆ್ಯಕ್ಟಿವ್ ಕಾಂಪೊನೆಂಟ್ ಆಗಿರುತ್ತೆ ಕ್ಲೋವೆಯಲ್ಲಿ. 47ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್ ನೋನ್ ಆಸ್ ಕ್ಯಾಲಮೈನ್. ಸೊ ಕ್ಯಾಲಮೈನ್ ಯಾವುದನ್ನು ಕರಿತೀವಿ? 47ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದಟ್ ಈಸ್ ಜಿಂಕ್ ಸಲ್ಫೇಟ್. 48ನೇ ಪ್ರಶ್ನೆ, ಮೈಸೂರು ಚಲೋ ಮೂವ್ಮೆಂಟ್ ವಾಸ್. ಮೈಸೂರು ಚಲೋ ಚಳವಳಿ ಇದನ್ನು ಪ್ರಾರಂಭಿಸಿದವರು ಅಥವಾ ಏನಕ್ಕೆ ಆಯಿತು ಅಂತ. 48ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ಜವಾಬ್ದಾರಿಯುತ ಸರ್ಕಾರ ಅಥವಾ ಆಡಳಿತದ ಬೇಡಿಕೆಗಾಗಿ. 49, ಯುಕ್ಯಾರಿಯಾಟಿಕ್ ಕೋಶದ ನಿಯಂತ್ರಣ ಕೇಂದ್ರ, ಕಂಟ್ರೋಲ್ ಸೆಂಟರ್ ಆಫ್ ಯುಕ್ಯಾರಿಯಾಟಿಕ್ ಸೆಲ್ಲೀಸ್. 49ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ನ್ಯೂಕ್ಲಿಯಸ್. 50ನೇ ಪ್ರಶ್ನೆ, ವಿಚ್ ಸ್ಟೇಟ್ ಇಂಪೋಸ್ಡ್ ಬ್ಯಾನ್ ಆನ್ ಫಿಶಿಂಗ್ ಟು ಕನ್ಸರ್ವ್ ದ ಎಂಡೇಂಜರ್ಡ್ ಆಲಿವ್ ರೆಡ್ಲಿ ಸೀ ಟರ್ಟಲ್ಸ್. ಸೊ ಆಮೆಗಳನ್ನು ರಕ್ಷಿಸಲು ಯಾವೊಂದು ರಾಜ್ಯ ನಿಷೇಧವನ್ನು ಹೇರಿದೆ ಫಿಶಿಂಗ್ ಮೇಲೆ? 50ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ಆಂಧ್ರ ಪ್ರದೇಶ. 51, ದ ಕೊಡಗು ಅಪ್ರೈಸಿಂಗ್. ಕೊಡಗು ದಂಗೆಯ ನೇತೃತ್ವ ವಹಿಸಿದವರು ಸ್ವಾಮಿ ಅಪರಾಮರವರು. ಆಪ್ಷನ್ ಎ ಸರಿಯಾದಂಥ ಆಯ್ಕೆ. ವಿಶ್ವದ ಅತಿ ಉದ್ದದ ಗುಹೆ ಕ್ರೇಮ್ ಲಿಯಾತ್ ಪ್ರಾಹ್ ಎಲ್ಲಿದೆ? 52ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ಮೇಘಾಲಯದಲ್ಲಿದೆ. ಓಕೆ, ನೆಕ್ಸ್ಟ್ 53ನೇ ಪ್ರಶ್ನೆ, ಮೈಸೂರು ರಾಜ್ಯದ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿದವರು ಯಾರು? 53ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ ಗೈಸ್, ದ್ಯಾಟ್ ಈಸ್ ಮಾರ್ಕ್ ಕಬ್ಬನ್ ರವರು. ಅವರು ಕಬ್ಬನ್ ಪಾರ್ಕ್ ಕೂಡ ಬೆಂಗಳೂರಲ್ಲಿ ನಿರ್ಮಿಸಿದ್ದಾರೆ. 2020ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಆತಿಥ್ಯ ವಹಿಸಿದ ನಗರ ಯಾವುದು? ಎಲ್ಲಿ ನಡೀತು ಭಾರತದ ವಿಜ್ಞಾನ ಕಾಂಗ್ರೆಸ್? 54ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ ನಡೆದಿದೆ ಅದು. ಓಕೆ, ಸೊ 55ನೇ ಪ್ರಶ್ನೆ, ವಸ್ತುವು ಡ್ಯಾಶ್ನಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ? ಗಾಳಿ, ನೀರು, ನಿರ್ವಾತ ಇದರಲ್ಲಿ ಯಾವುದೂ ಅಲ್ಲ. 55ನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದ್ಯಾಟ್ ಈಸ್ ನಿರ್ವಾತದಲ್ಲಿ, ವ್ಯಾಕ್ಯೂಮ್ನಲ್ಲಿ ಜಾಸ್ತಿ ತೂಕ ಇರುತ್ತದೆ. ನಿಂಬೆ ನೀರಿನಲ್ಲಿ ಡ್ಯಾಶ್ ಇದೆ? ಸೊ ಆಬ್ವಿಯಸ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ 4 ಆಪ್ಷನ್ಸ್ ಇದೆ. ಸೊ ಲೈಮ್ ವಾಟರ್ 56th ಕ್ವಶನ್ಗೆ ಆಪ್ಷನ್ ಬಿ ಬರುತ್ತೆ, ದಟ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಓಕೆ, ಸೊ 57ನೇ ಪ್ರಶ್ನೆ, ಯಾವ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಮರುನಾಮಕರಣ ಮಾಡಲಾಗಿದೆ? ಸೊ 57ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ಕೋಲ್ಕತ್ತಾ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಮರುನಾಮಕರಣ ಮಾಡಲಾಗಿದೆ. ಹೈಪೋದ ರಾಸಾಯನಿಕ ಹೆಸರು? 58ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ದ್ಯಾಟ್ ಈಸ್ ಸೋಡಿಯಂ ಥಿಯೋಸಲ್ಫೇಟ್ನ ಹೈಪೋ ಅಂತ ಕರಿತೀವಿ. 59, ಕಾಡು ಜೀವಿ ಸಂರಕ್ಷಣಾ ಕಾಯ್ದೆಯ ವಿವರ ಪಟ್ಟಿ 5 ಸಂಬಂಧಿಸಿರುವುದು. ಓಕೆ, ಸೊ ಇದು ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಗೈಸ್, ಇದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರೇನು. ಓಕೆ, ಸೊ ಇದೇನು ಹೇಳುತ್ತೆ, ಬೇಸಿಕಲಿ ಯಾವ ಒಂದು ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ನ ನಾವು ಹಾರ್ಮ್ ಮಾಡಬಾರ್ದು, ಮತ್ತು ಅದು ಇಂಡೈರೆಕ್ಟಾಗಿ ಏನು ಹೇಳೋದು, ದ ಆ್ಯನಿಮಲ್ಸ್ ವಿಚ್ ಮೇ ಬಿ ಹಾಂಟೆಡ್ ಅಂತ, ಯಾವ ಒಂದು ಆ್ಯನಿಮಲ್ಸ್ ನಾವು ಅದನ್ನು ಬೇಟೆ ಆಡ್ಬೋದು ಅಂತ ಕೂಡ ಹೇಳುತ್ತೆ. ಬಟ್ ಇದರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಸೊ ನನಗನ್ಸೋ ಮಟ್ಟಿಗೆ ಓಕೆ, ಸೊ ಇದು ದ ಆ್ಯನಿಮಲ್ಸ್ ವಿಚ್ ಮೇ ಬಿ ಹಾಂಟೆಡ್ ಅಂತ ಆಗುತ್ತೆ ಅನಿಸುತ್ತೆ. ಓಕೆ, ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಪ್ಲೀಸ್ ಇದ್ರ ಮೇಲೆ ತಿಳಿಸಿ. ಇದ್ರ ಮೇಲೆ ನನಗೆ ನಿಮ್ಮಿಂದ ಇನ್ಪುಟ್ ಬೇಕು. ಓಕೆ, 60ನೇ ಪ್ರಶ್ನೆ, FATಯನ್ನು ವಿಸ್ತರಿಸಿ. ಸೊ ಫೈನಾನ್ಸ್. ಓಕೆ, ಸೊ 60ನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ ಫೈಲ್ ಅಲೋಕೇಶನ್ ಟೇಬಲ್ ಅಂತ, FAT ಟೇಬಲ್ ಅಂತ ಕರಿತೀವಿ ಕಂಪ್ಯೂಟರಲ್ಲಿ. ಇನ್ 2000 ಓಕೆ, ಸೊ ಇನ್ 2020 ವಿಚ್ ಕಾಂಟಿನೆಂಟ್ ಈಸ್ ಡಿಕ್ಲೇರ್ಡ್ ಆಸ್ ಪೋಲಿಯೋ ಫ್ರೀ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್? ಸೊ ಆಫ್ರಿಕಾ, ಆಸ್ಟ್ರೇಲಿಯಾ, ಏಷ್ಯಾ, ಸೌತ್ ಅಮೇರಿಕಾ. ಸೊ 61ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ಆಫ್ರಿಕಾ. ಅದನ್ನು ಪೋಲಿಯೋ ಫ್ರೀ ಅಂತ ಡಿಕ್ಲೇರ್ ಮಾಡಿದೆ WHO. ಮನುಷ್ಯರು ಡ್ಯಾಶ್ ಜೀವನದ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ? ಯಾವೊಂದು ಕಿಂಗ್ಡಮಲ್ಲಿ ಬರ್ತೀವಿ ನಾವು? ಸೊ 62ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ಅನಿಮೇಲಿಯಾ. ನಾವು ಕೂಡ ಪ್ರಾಣಿಗಳೇ. ಸೊ ಮನುಷ್ಯನ ನೀನು ಅಂತ ಕೇಳ್ತಾರಲ್ಲ, ನಾವು ಸೈಂಟಿಫಿಕಲಿ
ಎಲ್ಲವೂ ಪ್ರಾಣಿಗಳು ನಾವು ಕೂಡ ಒಂದು ಪ್ರಾಣಿಗಳು, ಅದರಲ್ಲಿ ಬೇರೆ ಪ್ರಭೇದ ಅಷ್ಟೇ ನಾವು. ಸೊ 63ನೇ ಪ್ರಶ್ನೆ, ದ ಫರ್ಟಿಲೈಸರ್ ವಿಚ್ ಇಸ್ ಕಾಲ್ಡ್ ಆಸ್ ನೈಟ್ರೋಲೈಮ್ ಈಸ್. ಸೊ ನೈಟ್ರೋಲೈಮ್ ಅಂತ ಕರೆಯುವಂಥ ಫರ್ಟಿಲೈಸರ್ ಯಾವುದು? 63ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ಕ್ಯಾಲ್ಸಿಯಂ ಸೈನಮೈಡ್ ಅಂತ. 64, ದ ಲಾಂಗೆಸ್ಟ್ ರಿವರ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಈಸ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವಂಥ ಉದ್ದದ ನದಿ. 64ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ, ಕಾಲ್ಪೋಂಗ್ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಡೈನೆಸ್ಟಿ ಕನ್ಸ್ಟ್ರಕ್ಟೆಡ್ ದ ಗೊಮಟೇಶ್ವರ ಸ್ಟ್ಯಾಚ್ಯೂ ಇನ್ ಶ್ರವಣಬೆಳಗೊಳ. ಸೊ ಶ್ರವಣಬೆಳಗೊಳದಲ್ಲಿರುವಂಥ ಗೊಮಟೇಶ್ವರ ಸ್ಟ್ಯಾಚ್ಯೂನ ನಿರ್ಮಿಸಿದ ರಾಜವಂಶ ಯಾವುದು? 65ನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದ ವೆಸ್ಟರ್ನ್ ಗಂಗಾ ಡೈನೆಸ್ಟಿ, ಪಶ್ಚಿಮ ಗಂಗಾ ರಾಜವಂಶ ಅಂತ. ಓಕೆ, 65 ಮುಗಿತು ಗೈಸ್, ರೈಟ್. ಸೊ 66, ಸಾರ್ವತ್ರಿಕ ಸ್ಥಿರ ಗುರುತ್ವಾಕರ್ಷಣೆ, ದ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎಷ್ಟಿದೆ ಅಂತ. ಸೊ 66ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ, 6.673 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪ್ಲಸ್ per kg square. Okay, so next thing, photosynthesis requires sunlight, carbon dioxide, chlorophyll and dash. ಸೊ ಫೋಟೋಸಿಂಥಸಿಸ್ ಅಲ್ಲಿ ಇನ್ನೊಂದು ಏನು ಯೂಸ್ ಆಗುತ್ತೆ? ಸೋಡಿಯಮು, ಪೊಟ್ಯಾಷಿಯಮು, ವಾಟರು, ಆಕ್ಸಿಜನ್. ಸೊ 67ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ. ಫೋಟೋಸಿಂಥಸಿಸ್ ರಿಕ್ವೈರ್ಸ್ ಸನ್ಲೈಟು, ಕಾರ್ಬನ್ ಡೈಆಕ್ಸೈಡು, ಕ್ಲೋರೋಫಿಲ್ಲು. ಇದರಲ್ಲಿ ಏನು ಬೇಕಾಗುತ್ತೆ ನೆಕ್ಸ್ಟ್? ಸೋಡಿಯಮು, ಪೊಟ್ಯಾಸಿಯಮು, ವಾಟ್ರು, ಆಕ್ಸಿಜನ್ ಹೊರಗಡೆ ಬರುತ್ತೆ, ಇದು ಆಗಲ್ಲ. ವಾಟ್ರ್ ಯೂಸ್ ಆಗುತ್ತೆ ಅದರಲ್ಲಿ ಮತ್ತೆ ಫೋಟೋಸಿಂಥಸಿಸ್ ಮಾಡಬೇಕಂದ್ರೆ, ಆಯಿತಾ? ಓಕೆ, ಸೊ 68, ಇನ್ ದ ಐಸ್ ಆಫ್ ಹ್ಯೂಮನ್ಸ್ ದೇರ್ ಆರ್ ದ ರಾಡ್ಸ್ ಆ್ಯಂಡ್ ಕೋನ್ಸ್, ದೇರ್ ಆರ್ ಡ್ಯಾಶ್ ರೋಡ್ಸ್ ಆ್ಯಂಡ್ ಕೋನ್ಸ್ ಇನ್ ರೆಟಿನಾ ಆಫ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಸೊ ರಾಡ್ಸ್ ಮತ್ತು ಕೋನ್ಸ್ಗಳಿರುತ್ತೆ. ಸೊ ಬೆಳಕಲ್ಲಿ ಒಂದು ಆ್ಯಕ್ಟಿವ್ ಇರುತ್ತೆ, ಇನ್ನೊಂದು ಕತ್ಲಲ್ಲಿ ಆ್ಯಕ್ಟಿವ್ ಇರುತ್ತೆ. ರಾಡ್ ಮತ್ತು ಕೋನ್ ಕೋಶಗಳು ಯೂಸ್ ಆಗುತ್ತೆ. ಅವುಗಳ 2 ರೇಷಿಯೋಗಳು ಕೇಳ್ತಿದ್ದಾರೆ. ದೇರ್ ಆರ್ ಡ್ಯಾಶ್ ರಾಡ್ಸ್ ಅಂತ, ಫ್ಯೂವರ್ ರಾಡ್ಸ್ಗಳು ಜಾಸ್ತಿ ಇದೆ ಅಥವಾ ಕಮ್ಮಿ ಇದೆ ಅಂತ. 68ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಗ್ರೇಟರ್ ನಂಬರ್ ಆಫ್, ದೇರ್ ಆರ್ ಗ್ರೇಟರ್ ನಂಬರ್ ಆಫ್ ರಾಡ್ಸ್ ಆ್ಯಂಡ್ ಕೋನ್ಸ್ ಇನ್ ದ ರೆಟಿನಾ. ಜಾಸ್ತಿ ರಾಡ್ಸ್ ಇರುತ್ತೆ, ಕಮ್ಮಿ ಕೋನ್ಸ್ ಇರುತ್ತೆ. ಗಿವ್ ದ ವ್ಯಾಲ್ಯೂ ಆಫ್ ಟೆರಾಬೈಟ್. ಟೆರಾಬೈಟ್ನ ವ್ಯಾಲ್ಯೂ ಕೇಳ್ತಿದ್ದಾರೆ. ನಾರ್ಮಲಿ ಇದು 10⁻³ ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಸೊ ನೀವು ಎಲ್ಲೇ ಓದಿದ್ರು 10⁻², 10⁻³ ಅಂತ ಓದಿರ್ತೀರಾ. ಬಟ್ ಇವರು ಬೈನರಿ ಟು ದ ಪವರ್ ಕೇಳಿದ್ದಾರೆ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೀವು ಬರಿಬೇಕಾಗುತ್ತೆ. ಸೊ 69ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, 2⁻40 ಇದು ಟೆರಾಬೈಟ್ ಆಗುತ್ತೆ. ಆವಾಗ ಬೇಸ್ 2 ಇದ್ದಾಗ, ಬೇಸ್ 10 ಇದ್ದಾಗ ಬೇರೆ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ 70ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೇವ್ ಸ್ಪೆಷಲ್ ಪ್ರೊವಿಷನ್ ಟು ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕ ರಾಜ್ಯಕ್ಕೆ ಸ್ಪೆಷಲ್ ಪ್ರೊವಿಷನ್ ಕೊಟ್ಟಿರುವಂಥ ಒಂದು ಆರ್ಟಿಕಲ್ ಯಾವುದು? 70ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, 371J, ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಮಾಡಿರೋದು. ಬ್ಲೂಟೂತ್ ಟೆಕ್ನಾಲಜೀಸ್ ಡ್ಯಾಶ್ ಅಂತ. ಸೊ 71ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ವೈರ್ಲೆಸ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿವೈಸಸ್. ಸೊ ಶೇರ್ ಇಟ್ಟಿದೆಯಲ್ಲ, ಅದೇ ಥರ ಬ್ಲೂಟೂತ್ ಫಸ್ಟ್ ನಾವು ಯೂಸ್ ಮಾಡ್ತಿರೋದು ಅದನ್ನೇ. ದ ರೇಷಿಯೋ ಬಿಟ್ವೀನ್ 2 numbers is 3:4 and their sum is 420. ದ ಗ್ರೇಟರ್ ಆಫ್ ದ 2 numbers is. ಇದು ಕೂಡ ಮೆಂಟಲ್ ಅಬಿಲಿಟಿ ತುಂಬ ಈಸಿ ಇದೆ ಗೈಸ್, ಬಿಲೀವ್ ಮಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಸಾಲ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಆನ್ಸರ್ ತಿಳ್ಕೊಳ್ಳಿ, ಆಪ್ಷನ್ ಸಿ ಆಗುತ್ತೆ, ದಟ್ ಈಸ್ 240. ಕನ್ವರ್ಟ್ ಡೆಸಿಮಲ್ 44 ಟು ಬೈನರಿ, ವೈರ್ಲೆಸ್ PSI ಪ್ಲೇಲಿಸ್ಟಲ್ಲಿ ಇದ್ರ ಮೇಲೆ ಒಂದು 10 ಪ್ರಶ್ನೆಗಳನ್ನು ನಾನು ಮಾಡಿಸಿದ್ದೆ. ಸೊ ಪ್ಲೀಸ್ ಅದನ್ನು ನೀವು ನೋಡಿದರೆ ಇದನ್ನು ಸಾಲ್ವ್ ಮಾಡಿರಲೇಬೇಕು, ಆಯಿತಾ? ಸೊ 44ನ್ನ ಬೈನರಿ ನಾವು ಕನ್ವರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಇದು ನೋಡಿರೋಂಥ ವೀಡಿಯೋಸ್ ನೋಡಿರೋಂಥ ಅಭ್ಯರ್ಥಿಗಳಿಗೆ ಆಪ್ಷನ್ ಎ ಬರುತ್ತೆ, 101100 ಅಂತ. ಓಕೆ, ಸೊ ದ್ಯಾಟ್ಸ್ ಆಲ್ ಅಬೌಟ್ 73rd ಕ್ವಶನ್. ನಾವು 74th. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಕಮ್ಸ್ ಅಂಡರ್ ವಿಚ್ ಆ್ಯಕ್ಟ್? ಓಕೆ, ಸೊ ಸೇವೆ ಮತ್ತು ಸರಕು ಮತ್ತು ಸೇವಾ ತೆರಿಗೆ ಯಾವುದ್ರಲ್ಲಿ ಬರುತ್ತೆ? GSTN. ಓಕೆ, ಸೊ 74ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ನ್ಯೂ ಕಂಪನೀಸ್ ಆ್ಯಕ್ಟ್ 2013 ಬರುತ್ತೆ. ಹೂ ವಾಸ್ ದ ಫೌಂಡರ್ ಆಫ್ ಅರಿವಿಡು ಡೈನೆಸ್ಟಿ? ಅರಿವಿಡು ರಾಜವಂಶದ ಸ್ಥಾಪಕ ಯಾರು? 75ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ತಿರುಮಲ ರಾಯ್. 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಗ್ರಹಗಳಿಗೆ ನೈಸರ್ಗಿಕ ಉಪಗ್ರಹಗಳಿಲ್ಲ? 76ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ಬುಧ ಮತ್ತು ಶುಕ್ರ. ನೈಸರ್ಗಿಕ ಉಪಗ್ರಹಗಳಿಲ್ಲ. ಭೂಮಿಗೆ ಯಾರಿದ್ದಾರೆ? ಚಂದ್ರ ಇದ್ದಾನೆ. ಓಕೆ, ಸೊ ನೆಪ್ಚೂನ್ ಮತ್ತು ಮಂಗಳ ಕೂಡ ತುಂಬ ಗ್ಯಾನಿಮೈಡ್ ಅಂತ ಏನೇನೋ ಬರುತ್ತೆ ಮಂಗಳಕ್ಕೆ. ಓಕೆ, ಸೊ ಅದನ್ನೆಲ್ಲ ನಮ್ಗೆ ಗೊತ್ತಿದೆ. ಯುರೇನಸ್ ಮತ್ತು ಪ್ಲೂಟೋಗಿದೆ, ಬುಧ ಮತ್ತು ಶುಕ್ರಕ್ಕೆ ಮಾತ್ರ ಇರೋದಿಲ್ಲ, ಆಯಿತಾ? ಸೊ 77ನೇ ಪ್ರಶ್ನೆ, ಯುಲು ಪ್ರೊಕ್ಲೇಮೇಷನ್ ಈಸ್ ರಿಲೇಟೆಡ್ ಟು. ಸೊ ಯುಲು ಪ್ರೊಕ್ಲೇಮೇಷನ್, ಇದು ಯುಲು ಘೋಷಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ?
77ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದಂಥ ಆಯ್ಕೆ. ಪ್ರೊಟೆಕ್ಷನ್ ಆಫ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಭಾಷಾ ವೈವಿಧ್ಯತೆಯ ರಕ್ಷಣೆಯನ್ನು ಮಾಡೋದು. 78ನೇದು ಮತ್ತು ಮೆಂಟಲ್ ಅಬಿಲಿಟಿ, DFI KMP YAD ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ RTW. ಒಂದೇ ಸಾಲಿನಲ್ಲಿ ನಿಂತಿರುವ ಒಂದು ತರಗತಿಯ ಹುಡುಗರಲ್ಲಿ ಸುನಿಲ್ ಸಾಲಿನ 2 ಕಡೆಯಿಂದ 19ನೇವನು. ಈ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ? ಸೊ ಇದು ಕೂಡ ಮೆಂಟಲ್ ಅಬಿಲಿಟಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. 79ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ 37. ಓಕೆ, ಸೊ ಇದು ತುಂಬ ಈಸಿ ಇದೆ ಗೈಸ್. ಓಕೆ, ಸೊ ತುಂಬಾ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ಬಿಲೀವ್ ಮಿ, ಜಸ್ಟ್ ಒಂದು ಗ್ರಾಫ್ ಹಾಕಿದ್ರೆ ಸಾಕು. ಒಂದು ಕೋತಿಯು 30 ಅಡಿ ಪ್ರತಿ ಗಂಟೆಗೆ ಹತ್ತುತ್ತೆ ಮತ್ತು ಸ್ವಲ್ಪ ಹೊತ್ತು ವಿಶ್ರಮಿಸುತ್ತದೆ. ಮುಂದಿನ ಗಂಟೆಯಲ್ಲಿ ಹತ್ತುವುದಕ್ಕೆ ಮೊದಲು 20 ಅಡಿ ಕೆಳಗೆ ಜಾರಿ ಬೀಳುತ್ತದೆ. ಕೋತಿ ಬೆಳಗ್ಗೆ 8 ಗಂಟೆಗೆ ಹತ್ತುವುದಕ್ಕೆ ಶುರು ಮಾಡಿದರೆ ಭೂಮಿಯಿಂದ 120 ಅಡಿ ಮೇಲೇರಲು ಬಾವುಟವನ್ನು ಅದು ಮುಟ್ಟಲು ಯಾವಾಗ ಮುಟ್ಟುತ್ತದೆ, ಅಥವಾ ಎಷ್ಟು ಸಮಯ ಬೇಕು ಅದಕ್ಕೆ, ಯಾವಾಗ ಮುಟ್ಟುತ್ತೆ? 8 ಗಂಟೆಯಿಂದ ಸ್ಟಾರ್ಟ್ ಆಗ್ತಿದೆ ನೋಡಿ, 30 ಅಡಿ ಮೇಲೆ ಇರುತ್ತೆ, 20 ಅಡಿ ತೆಳಗೆ ಜಾರುತ್ತೆ. ಸೊ 30 ಅಡಿ 1 ಅವರಲ್ಲಿ ಏರಿರುತ್ತೆ, ನೆಕ್ಸ್ಟ್ ಅವರ್ ಇನ್ನೊಂದು ಅವರಲ್ಲಿ ಮತ್ತೆ 30 ಅಡಿ ಮೇಲೆ ಇರಬೇಕಂತ ಮುಂಚೆ 20 ಅಡಿ ಕೆಳಗೆ ಬರುತ್ತೆ. ಅಂದರೆ 1 ಅವರಲ್ಲಿ 10 ಅಡಿ ಮಾತ್ರ ಇರುತ್ತೆ. ಓಕೆ, ಸೊ 8ರಿಂದ ಸ್ಟಾರ್ಟ್ ಆಗುತ್ತೆ, 8ರಿಂದ 9 10 ಅಡಿ, 9ರಿಂದ 10 20 ಅಡಿ ಹೋಯಿತು, 20ರಿಂದ 30 ಅಡಿ ಹೋಯಿತು. ಸೊ ಈ ಥರ ಹೋಗ್ತಾ ಆಯಿತಾ. ಸೊ ಬಟ್ ಪ್ರಾಬ್ಲಮ್ ಏನಾಗುತ್ತೆ, 8ರಿಂದ ಮುಂದೆ ಹೋಗುತ್ತಲ್ಲ, ಈ 8 ಆದಮೇಲೆ ನೀವು ಬರಿತಾ ಹೋಗಿ. ಸೊ ಇದನ್ನು ಕೂಡ ನಾನು ಹೇಳ್ಬೋದು, ಇದನ್ನು ಸ್ವಲ್ಪ ಬರಿತೀನಿ ಗೈಸ್. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ 8ಕ್ಕೆ ಸ್ಟಾರ್ಟ್ ಮಾಡುತ್ತೆ, 9 10 11 12, ಓಕೆ ಸಾರಿ 13 ಬರೀತಿದ್ದೀನಿ, ಇಲ್ಲಿ 1 ಬರಿಬೇಕು ನಾನು ಆಯಿತಾ. ಸೊ 1 ಗಂಟೆ ಆಯ್ತು ಇವಾಗ. 8ರಿಂದ 9 ಹೋದಾಗ 10 ಅಡಿ ಹೋಗುತ್ತೆ ಇದು, ಏನಕ್ಕಂದರೆ ಸೊ ಟೋಟಲಾಗಿ 30 ಅಡಿ ಹೋಗುತ್ತೆ. ನೆಕ್ಸ್ಟ್ ಈ ಕಡೆ 9ರಿಂದ ಮುಂದ್ಗಡೆ ಹೋಗಿಂತ ಮುಂಚೆ 20 ಅಡಿ ಕೆಳಗಡೆ ಬರುತ್ತೆ. ಅಂದರೆ ಓವರಾಲ್ 8ರಿಂದ 1 ಅವರಲ್ಲಿ 10 ಅಡಿ ಮಾತ್ರ ಮೇಲೆ ಹೋಗ್ತಿದೆ. ಸೊ ಇವಾಗ ಇಲ್ಲಿ ಬಂದರೆ 20 ಅಡಿ ಮೇಲೆ ಹೋಯಿತು, ಇಲ್ಲಿ ಬಂದರೆ 30 ಅಡಿ ಹೋಯಿತು, ಇಲ್ಲಿ ಬಂದರೆ 40 ಅಡಿ ಹೋಯಿತು, ಇಲ್ಲಿ ಬಂದರೆ 50 ಅಡಿ ಹೋಯಿತು, ಇಲ್ಲಿ ಬಂದರೆ 60 ಅಡಿ ಹೋಯಿತು. ಸೊ ಇದೇ ಥರ ಇದು. ಓಕೆ, ಸೊ 80ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಇದೆ ಆಯಿತಾ. ಸೊ 7 ಗಂಟೆಯಲ್ಲಿ ಬಂದಾಗ ಇಲ್ಲಿ 8 ಗಂಟೆ ಇದೆ. ಓಕೆ, ಸೊ ಇಲ್ಲಿ ಬಂದಾಗ ಇದು 110 ಅಡಿ ಮೇಲ್ಗಡೆ ಹೋಗಿರುತ್ತೆ. ಸೊ ನೆಕ್ಸ್ಟ್ ಇದು ಜಂಪ್ ಮಾಡಿದಾಗ 130 ಅಡಿ ಹೋಗುತ್ತೆ ಆಯಿತಾ. ಸೊ ಅವ್ರೇನು ಕೇಳಿದ್ದಾರೆ, ಇದು ತುಂಬ ಇಂಪಾರ್ಟೆಂಟ್. ಮೊದಲು ಈ ಒಂದು ವರ್ಡ್ನ ನಾವು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ಆನ್ಸರ್ ತಪ್ಪಾಗ್ತೀವಿ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, 110. ಓಕೆ, ಸೊ 110 ಇಲ್ಲಿ 10 ಅಡಿ 120 ಅಂತ ಮಾಡಿಬಿಡ್ತೀವಿ. ಬಟ್ ಅದು ಆಗಲ್ಲ, 110 ಇದ್ರ ಮೇಲ್ಗಡೆ ಹೋಗಿರುತ್ತೆ ಆಲ್ರೆಡಿ. ಏನಕ್ಕಂದರೆ 7ರಿಂದ 8 ಮುಂದೆ ಫಸ್ಟ್ ಯಾವಾಗ ಟಚ್ ಆಗುತ್ತೆ ಅಂತ ಅಷ್ಟೇ ಕೇಳ್ತಿರೋದವರು. ಆಮೇಲೆ ನೆಕ್ಸ್ಟ್ ಹೋಗುವಾಗ ಜಾರುತ್ತೆ ಅದು ಕೆಳಗಡೆ. ಓಕೆ, ಸೊ ಇದನ್ನು ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ ಗೈಸ್, ಜಸ್ಟ್ ಇದನ್ನು ಬಂತು ಅಂತ ಹೇಳ್ತಿದ್ದೀನಿ. ಸೊ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ ಇದಕ್ಕೆ. ಓಕೆ, ದಟ್ಸ್ ಆಲ್. ಆ್ಯಂಡ್ 81ನೇ ಪ್ರಶ್ನೆ, DNA ಬಾರ್ಕೋಡಿಂಗ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಫಾದರ್ ಆಫ್ DNA ಬಾರ್ಕೋಡಿಂಗ್. 81ನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದ್ಯಾಟ್ ಈಸ್ ಕ್ರಿಸ್ಪಿಲ್ಸ್ ಅಂತ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ 30th ಟರ್ಮ್ ಆಫ್ ಸೀರೀಸ್ 369? ಓಕೆ, ಸೊ ಇದರ 30ನೇ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. 3 6 9. ಸೊ ಈ ಥರ 3 ಆ್ಯಡ್ ಮಾಡ್ತಾ ಹೋಗಿದ್ರೆ 30ನೇ ಟೈಮಲ್ಲಿ ಯಾವ್ದು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ 82ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದ್ಯಾಟ್ ಈಸ್ 90. ವಾಟ್ ಈಸ್ ದ ಲೀಸ್ಟ್ ಪ್ರೈಮ್ ನಂಬರ್ ಇನ್ ದ ಆಪ್ಷನ್ಸ್ ಮೆನ್ಷನ್ ಬಿಲೋ? ಸೊ ಇದರಲ್ಲಿ ತುಂಬ ಈಸಿ ಆ್ಯಂಡ್ ಟ್ರಿಕಿ ಕ್ವಶನು. 0 1 2 3 ಅಂತ 4 ಸಂಖ್ಯೆಗಳಿದೆ. ಸೊ ಪ್ರೈಮ್ ನಂಬರ್ ಅಂದರೆ ಅದರಿಂದ ಅದು ಡಿವೈಡ್ ಆಗಬೇಕು, ಬೇರೆ ಯಾವುದರಿಂದ ಡಿವೈಡ್ ಆಗಲ್ಲ. ಬಟ್ ನಿಮಗೆ ಅನಿಸುತ್ತೆ ಒಂದು ಯಾವುದರಿಂದ ಡಿವೈಡ್ ಆಗಲ್ಲ, ಬಟ್ 1 ಪ್ರೈಮ್ ನಂಬರ್ ಆಗಲ್ಲ. 2ರಿಂದ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದು. 2 ಮಗ್ಗಿಯಲ್ಲಿ ಬಿಟ್ಟರೆ ಬೇರೆ ಯಾವುದೇ ಮಗ್ಗಿಯಲ್ಲಿ ಬರಲ್ಲ. ಸೊ ಅದಕ್ಕೆ 2 ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್ ಆ್ಯಂಡ್ ಇಟ್ಸ್ ಅ ಫಸ್ಟ್ ಪ್ರೈಮ್ ನಂಬರ್. ಸೊ 83ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ಆಪ್ಷನ್ ಸಿ, ದಟ್ ಈಸ್ 2. ಓಕೆ, ದ ಸಮ್ ಆಫ್ 21 + 22 + 50. ಸೊ ಇದು ನ್ಯಾಚುರಲ್ ನಂಬರ್ಸ್ಗಳ ಸಮ್. ಆಬ್ವಿಯಸ್ಲಿ 1065 ಅಂತ ಬರುತ್ತೆ. ಸಿಂಪಲ್ ಫಾರ್ಮುಲಾ, n × n + 1. ಇದನ್ನು ಅಪ್ಲೈ ಮಾಡೋದು ನಿಮ್ಗೆ ಸಿಗುತ್ತೆ. ಸೊ ಅಮೋನಿಯಾ ತಯಾರಿಕೆಗೆ ಬಳಸುವ ಪ್ರತಿಕ್ರಿಯೆ ಕಾರ್ಯವಿಧಾನ. ಸೊ ದ ಪ್ರೊಸೆಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಮೋನಿಯಾನ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಸೊ 85ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದಟ್ ಈಸ್ ಹೇಬರ್ಸ್ ಪ್ರೊಸೆಸ್. ಹೇಬರ್ಸ್ ಪ್ರೊಸೆಸ್ನಲ್ಲಿ ಅಮೋನಿಯಮನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ.
ದ ಸಿ ಪಿ ಯು ಇಸ್ ಲೊಕೇಟೆಡ್ ಆನ್ ಡ್ಯಾಶ್ ಎಕ್ಸ್ಪಾನ್ಷನ್ ಬೋರ್ಡ್, ಮದರ್ ಬೋರ್ಡ್, ಸ್ಟೋರೇಜ್ ಯೂಸ್ಡ್ ಡಿವೈಸ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಸಿ ಪಿ ಯು ಎಲ್ಲಿರುತ್ತೆ ಗೈಸ್? ಜಸ್ಟ್ ಇದನ್ನು ನೀವು ಕಾಮನ್ ಸೆನ್ಸಿಂದ ಆನ್ಸರ್ ಮಾಡ್ಬೋದು. ಸೊ 86ನೇ ಪ್ರಶ್ನೆಗೆ ಆಪ್ಷನ್ ಬಿ, ದಟ್ ಈಸ್ ಮದರ್ ಬೋರ್ಡಲ್ಲಿ ಸಿ ಪಿ ಯುನ ಎಂಬೆಡ್ ಮಾಡಿರ್ತಾರೆ, ಅಂದರೆ ಕನೆಕ್ಷನ್ ಇರುತ್ತೆ ಅಷ್ಟೇ. ಓಕೆ, ಸೊ ನೀವು ಅನ್ಬೋದು ಸಿ ಪಿ ಯು ಟೇಬಲ್ ಮೇಲೆ ಇರುತ್ತೆ ಸರ್ ಅದಕ್ಕೇನು ಅಂತ, ಬಟ್ ಸಿ ಪಿ ಯು ಅಲ್ಲೇ ಮೇನ್ ಕನೆಕ್ಷನ್ ಬರ್ತಿರೋದು ಆ ಕಡೆಯಿಂದ ಬರುತ್ತೆ ಸಿ ಪಿ ಯುಗೆ. ಓಕೆ, ಸೊ ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಈಸ್ ರೀಸೆಂಟ್ಲಿ ಎಲೆಕ್ಟೆಡ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್? ಓಕೆ, ಸೊ ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. 87ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ. ಓಕೆ, ಸೊ ಏನಿದೆಯಪ್ಪ ಇವನ ಹೆಸರು? ಯಶುಹಿದೆ ಸುಗಾ, ಈ ಥರ ನಾವು ಇದನ್ನು ಪ್ರೊನೌನ್ಸ್ ಮಾಡ್ಬೋದು. 88ನೇ ಪ್ರಶ್ನೆ, ಸ್ನೆಲ್ಸ್ ಲಾ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್? ಸೊ ಇದು ಕೂಡ ನಾನು ಹೇಳಿದ್ದೆ ಗೈಸ್. 88ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ರಿಫ್ರ್ಯಾಕ್ಷನ್. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಲ್ಲಿ ಲೈಟ್ ಚಲಿಸುವಾಗ ಸ್ನೆಲ್ಸ್ ಲಾ ಯೂಸ್ ಆಗುತ್ತೆ. ಓಕೆ, ಸೊ 89ನೇ ಪ್ರಶ್ನೆ, ವಿಚ್ ಈಸ್ ಕಾಲ್ಡ್ ಆಸ್ ದ ಪವರ್ ಹೌಸ್ ಆಫ್ ಸೆಲ್? ಸೊ 89ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ, ಮೈಟೋಕಾಂಡ್ರಿಯಾ. ಇದನ್ನು ಪವರ್ ಹೌಸ್ ಅಂತ ಕರಿತೀವಿ. ದ ಕ್ರಾಪ್ ವಿಚ್ ಗೆಟ್ಸ್ ಅಫೆಕ್ಟೆಡ್ ಬೈ ಪಿಂಕ್ ಬಾಲ್ ವರ್ಮ್ ಈಸ್? 90ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ ಕಾಟನ್. ಪಿಂಕ್ ಬಾಲ್ ವರ್ಮ್ ಹತ್ತಿಗೆ ಬರುತ್ತೆ ರೋಗ. ದ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಡೈಮಂಡ್ ಈಸ್? ಕಾರ್ಬನ್ ಆಟಮ್ನಲ್ಲಿ ಡೈಮಂಡ್ ಯಾವ ಥರ ಅರೇಂಜ್ ಆಗಿರುತ್ತೆ? ತುಂಬ ಟಫ್ ಇರುತ್ತೆ ಡೈಮಂಡ್, ಅದರಿಂದನೇ ಈ ಕಾರ್ಬನ್ ಆಟಮ್ಗಳ ಜೋಡಣೆಯಿಂದ. 91ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ಟೆಟ್ರಾಹೈಡ್ರಲ್ ಆಕಾರದಲ್ಲಿರುತ್ತೆ, ಅದಕ್ಕೆ ಡೈಮಂಡ್ನ ಬ್ರೇಕ್ ಮಾಡೋಕ್ಕಾಗಲ್ಲ. 92, ಆರ್ಟಿಕಲ್ 243D ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಡ್ಯಾಶ್ ಅಂತ. ಸೊ 92ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ SC/ST. ಸೊ ಇದು ಕೂಡ ತುಂಬ ಪಾಪ್ಯುಲರ್ ಕ್ವಶನು. 93, ದ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಮಿಷನ್ ಕರ್ಮಯೋಗಿ ಈಸ್ ಫಾರ್? ಕರ್ಮಯೋಗಿ ಯಾರಿಗೆ ಇದೆ? 93ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ, ವುಮನ್ ಎಂಪವರ್ಮೆಂಟ್, ಮಹಿಳೆಯರ ಸಬಲೀಕರಣ. 94ನೇ ಪ್ರಶ್ನೆ, ವಿಚ್ ಇಸ್ ದ ಬ್ರೈಟೆಸ್ಟ್ ಆಬ್ಜೆಕ್ಟ್ ಇನ್ ದ ನೈಟ್ ಸ್ಕೈ ಆಫ್ಟರ್ ಮೂನ್ ಆ್ಯಂಡ್ ವೀನಸ್? ಓಕೆ, ಸೊ ಇದು ನೋಡಿ, ಚಂದ್ರ ಮತ್ತು ಶುಕ್ರ ಗ್ರಹ ಇವೆರಡನ್ನ ಬಿಟ್ಟರೆ ರಾತ್ರಿ ವೇಳೆಯಲ್ಲಿ ಯಾವುದು ಅತಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ? ಭೂಮಿ, ಮಂಗಳ, ಶನಿ ಮತ್ತು ಗುರು. 94ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ, ಗುರು ಗ್ರಹ ಅತಿ ಹೊಳಪಾಗಿರುತ್ತದೆ. ಇವೆರಡನ್ನ ಬಿಟ್ಟರೆ, ಶುಕ್ರ ಎಲ್ಲಕ್ಕಿಂತ ಜಾಸ್ತಿ ಹೊಳಪು, ಅದು ಬಿಟ್ಟರೆ ಚಂದ್ರ, ಅದು ಬಿಟ್ಟರೆ ಗುರು ಅಂತ ಅರ್ಥ ಇಲ್ಲಿ. ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಈಸ್ ಅಬ್ಸರ್ವ್ಡ್ ಆನ್? ವರ್ಲ್ಡ್ ಮಾನಸಿಕ ಆರೋಗ್ಯ, ವಿಶ್ವ ಮಾನಸಿಕ ಆರೋಗ್ಯ ದಿನ. 95ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ, 10th October. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಡೀಲ್ಸ್ ವಿತ್ ದ ಓಕೆ, ಸೊ ಆಫೀಸ್ ಆಫ್ ದ ಅಡ್ವೊಕೇಟ್ ಜನರಲ್ ಫಾರ್ ದ ಸ್ಟೇಟ್? 96ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ಆರ್ಟಿಕಲ್ 165. ಓಪ್ಸ್, ಇದರಲ್ಲಿ ನೆಕ್ಸ್ಟ್ ಕ್ವಶನ್ಗಳು ಅಪಿಯರ್ ಆಗಿಲ್ಲ ಗೈಸ್. ಓಕೆ, ಸೊ 4 ಕ್ವಶನ್ಸ್ ಉಳಿದಿದೆ. ಓಕೆ, ಸೊ ನಾನು ಜಸ್ಟ್ ನಿಮ್ಗೆ ಹೇಳ್ತೀನಿ ಆನ್ಸರ್ ಏನಿದೆ ಅಂತ. ಇದರಲ್ಲಿ ಆ ಪೇಜ್ ಡಿಲೀಟ್ ಆಗಿದೆ. ಓಕೆ, ಸೊ 96, ಅದು ಬಿಟ್ಟರೆ ನೆಕ್ಸ್ಟ್ ಏನಿದೆ? 97 ಇದೆ, 98, 99, 100. ಇದು ಸೀರೀಸ್ ಸಿಗೆ ಸಂಬಂಧಪಟ್ಟಿರುವಂತೇನೆ. ಓಕೆ, ಸೊ ನಾನು ಸೀರೀಸ್ ಚೇಂಜ್ ಮಾಡ್ತಾ ಇಲ್ಲ, ಜಸ್ಟ್ ಇದರಲ್ಲಿ ಆ ಪೇಜ್ ಹಾಫ್ ಡಿಲೀಟ್ ಆಗಿದೆ. ರೈಟ್, ಸೊ 97ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ಪ್ಲೀಸ್ ಶ್ರೇಣಿ ಸಿ ಶ್ರೇಣಿಯಲ್ಲಿ ಹೇಳ್ತಿದ್ದೀನಿ ಆಯಿತಾ. 98ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ. ಆ್ಯಂಡ್ 99ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದಂಥ ಆಯ್ಕೆ, 100ನೇ ಪ್ರಶ್ನೆಗೆ ಆಪ್ಷನ್ ಸಿ. ಸೊ ಈ ಒಂದು 4 ಪ್ರಶ್ನೆಗಳನ್ನು ನೀವು ನೆನಪಿಟ್ಕೊಳ್ಳಿ. ಓಕೆ, ಸೊ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಗೈಸ್. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಟೋಟಲಿ 100 ಕ್ವಶನ್ಸ್. ಸೊ ನೆಕ್ಸ್ಟ್ ನಾವು ಇದ್ರ ಮೇಲೆ ಒಂದು ಕಟ್ ಆಫ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಫಸ್ಟ್ ಒಂದು ಸರ್ವೆ ಕೂಡ ಮಾಡ್ತಿದ್ದೀವಿ. ಸೊ ಪ್ಲೀಸ್ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದು ಗೂಗಲ್ ಫಾರ್ಮ್ ಇರುತ್ತೆ, ಅದನ್ನು ಪ್ಲೀಸ್ ಫಿಲ್ಅಪ್ ಮಾಡಿ. ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಆದರೆ ಅಕ್ಯುರೇಟ್ ಸರ್ವೆನ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಎಲ್ಲರೂ ಅಂದರೆ ನಾರ್ಮಲಾಗಿ ಎಷ್ಟು ನಿಲ್ಲುತ್ತೆ ಅಂತ ಕಟ್ ಆಫು. ರೈಟ್, ಸೊ ಪ್ಲೀಸ್ ಆ ಒಂದು ವೀಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ವಾಚ್ ಮಾಡಿ, ಮತ್ತು ಆ ಒಂದು ಗೂಗಲ್ ಫಾರ್ಮ್ನ ಜಾಸ್ತಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದರಿಂದ ನಾವೊಂದು ಕಟ್ ಆಫ್ನ ಪ್ರೆಡಿಕ್ಟ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಿಮಗೆ ಅನ್ಸೋಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.